ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಕೆಟೆಟ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಅಂದರೆ 90% ಆ ಒಂದು ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಇತಿಹಾಸದ ಪಿತಾಮಹ ಎಂದರೇನು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಹೆರೋಡಟಸ್. ಅದೇ ರೀತಿಯಾಗಿ ಭಾರತದ ಇತಿಹಾಸದ ಪಿತಾಮಹ ಅಂತ ಹೇಳ್ತಾ ಹೋದರೆ ನಾವು ಕಲ್ಹಣ ಅಂತ ಬರ್ತಾ ಹೋಗ್ತಾರೆ. ಇವರು ಪ್ರಪಂಚದ ಇತಿಹಾಸ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪ್ರಮುಖವಾಗಿ ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಯಾವುದಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಅದೇನೆಂದರೆ ಪ್ರಮುಖವಾಗಿ ಇತಿಹಾಸ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಇತಿಹಾಸ ಅಂತ ಯಾವುದಕ್ಕೆ ಹೇಳ್ತಾ ಹೋಗ್ತೀವಿ ಅಂದರೆ ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವಂಥ ಸ್ಮರಣಶಕ್ತಿ ಯಾವುದಂದರೆ ಇತಿಹಾಸ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಪ್ರಮುಖವಾಗಿ 1 ಶತಮಾನ ಎಂದರೆ 100 ವರ್ಷಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆಗೆ ನಾವು ಏನಂತ ಕರಿತಾ ಹೋಗ್ತೀವಿ ಅಂದರೆ ಸಾಮಾನ್ಯ ಶಕ ವರ್ಷ ಅಂತ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆಗೆ ನಾವು ಏನಂತ ಕರಿತೀವಿ, ಸಾಮಾನ್ಯ ಶಕ ವರ್ಷ ಅಂತ ನಾವು ಕರಿತಾ ಹೋಗ್ತೀವಿ. ಲಿಖಿತ ಸಾಹಿತ್ಯ ರಚಿಸಿರುವವರು ಪ್ರಮುಖವಾಗಿ ಅಕ್ಷರಸ್ಥರು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ಪ್ರಮುಖವಾಗಿ ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ನಾವು ಹೇಳ್ತಾ ಹೋದರೆ ತಾಮ್ರ ಮತ್ತು ಕಂಚಿನ ಯುಗ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸದ ಜೀವಿಗಳು ಡ್ಯಾಶ್ ಅಂತ ನಾವು ಕೇಳ್ತಾ ಹೋದರೆ ಏಕಕೋಶ ಜೀವಿಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ದಕ್ಷಿಣ ಆಫ್ರಿಕಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ನಾವು ಹೇಳ್ತಾ ಹೋದರೆ ಇದು ಪ್ರಾಗತಿಹಾಸ ಕಾಲ ಅಂತ ನಾವು ಕರಿತಾ ಹೋಗ್ತೀವಿ. ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು ಅಂದಾಗ ಯೇಸು ಜನಿಸಿದ ನಿರ್ದಿಷ್ಟ ವರ್ಷದಿಂದ ನಾವು ಸಾಮಾನ್ಯ ವರ್ಷ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.